ಓಂ ದತ್ತಾತ್ರೇಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೆ. ಮನೆಯಲ್ಲಿ ನಾವು ಗೃಹವಾಸ್ತು ವಿಷಯದಲ್ಲಿ ಇವತ್ತಿನ ದಿವಸ ಅಡುಗೆ ಮನೆ ಇರ್ಬೋದು, ದೇವರ ಮನೆ ಇರ್ಬೋದು, ಬಾತ್ರೂಮ್ ಇರ್ಬೋದು, ಹಾಗೆಯೇ ಮಲಗುವ ಮನೆ ಇರ್ಬೋದು, ಎಲ್ಲದ ವಿಚಾರವಾಗಲೂ ಕೂಡ ಮಾತಾಡ್ತಾ ಇವತ್ತಿನ ದಿನ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನಮ್ಮ ಮನೆಯ ದೇವರ ಮನೆ ಅಥವಾ ದೇವರ ಮನೆ ಪಶ್ಚಿಮಾಭಿಮುಖವಾಗಿ ಇರಬಹುದಾ? ಸಾಮಾನ್ಯವಾಗಿ ನಾವು ಹಿಂದೆ ಹಳೆಯ ಒಂದು ಇತಿಹಾಸ ಇರ್ಬೋದು, ಸಾಕಷ್ಟು ಕಡೆ ನೋಡಿದಾಗ ಆ ದೇವರ ಮನೆ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಈಗಲೂ ಕೂಡ ಎಷ್ಟೋ ಜನ ಆ ರೀತಿ ಕೂಡ ಇರೋ ಹಾಗೆ ಮಾಡಿಕೊಂಡು ಬ್ರಹ್ಮಸ್ಥಾನದಲ್ಲಿರ್ಬೋದು, ನೈಋತ್ಯ ಭಾಗದಲ್ಲಿರ್ಬೋದು ಆ ದೇವರ ಮನೆಯನ್ನು ಕುಳ್ಳಿರಿಸಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಆ ಒಂದು ದೇವರ ಮನೆಯನ್ನು ಕಟ್ಕೋತಾರೆ. ಆದರೆ ಇವತ್ತಿನ ದಿವಸ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಪಶ್ಚಿಮಾಭಿಮುಖವಾಗಿ ದೇವರ ಮನೆ ಇರಬಹುದಾ ಅಂತಕ್ಕಂಥ ಪ್ರಶ್ನೆಯನ್ನು ಎಷ್ಟೋ ಜನ ನನಗೂ ಕೇಳ್ತಾ ಇರ್ತಾರೆ. ಇವತ್ತು ಆ ವಿಷಯವಾಗಿ ನಾವು ತಿಳ್ಕೊಳ್ತಾ, ಪಶ್ಚಿಮಾಭಿಮುಖವಾಗಿ ಗೃಹವಾಸ್ತು ಪ್ರಕಾರ ದೇವರ ಮನೆ ಇರಬಹುದಾ ಅಂದರೆ ಇರಬಹುದು, ಶುಭನ ಅಂದರೆ ಶುಭ. ಯಾಕೆಂದರೆ ನಮ್ಮಲ್ಲಿ ಶೈವಾಗಮ ಮತ್ತು ವೈಷ್ಣವಾಗಮ ಇವತ್ತಿನ ದಿವಸ ದೇವಸ್ಥಾನಗಳನ್ನು, ದೇವತಾ ಪ್ರತಿಷ್ಠಾಪನೆಗಳನ್ನು, ದೇವರ ಒಂದು ದೇವಾಲಯಗಳನ್ನು ನಾವು ಆಗಮ ರೀತಿ ಆ ಒಂದು ವಾಸ್ತು ರೀತಿ ಕಟ್ಟಿದ್ದರೂ ಕೂಡ ಆಗಮ ರೀತಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಆ ಪ್ರತಿಷ್ಠಾಪನೆ ಯಾವ ರೀತಿ ಆಗಮ ಶಾಸ್ತ್ರದ ರೀತ್ಯಾನುಸಾರ ನಾವು ಮಾಡಿರ್ತೀವಿ. ಇವತ್ತಿನ ದಿವಸ ಶೈವಾಗಮ ಅಂತಕ್ಕಂಥದ್ದು 28 ವಿಧಗಳಿರುತ್ತೆ, ವೈಷ್ಣವಾಗಮ ಅಂತಕ್ಕಂಥದ್ದು 2 ವಿಧಗಳಿರುತ್ತೆ ಅಂತ ಧರ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಇನ್ನು ನಾವು ಮನೆಯನ್ನು ಆಗಮ ಶಾಸ್ತ್ರದಂತೆ ಪದ್ಧತಿಯಲ್ಲಿ ನಾವು ಮನೆಯಲ್ಲಿ ಕಟ್ಟಿರೋದಿಲ್ಲ. ದೇವಸ್ಥಾನ ಕಟ್ಟಿದ ಹಾಗೆ ಮನೆ ಕಟ್ಟಿರೋದಿಲ್ಲ. ಮನೆ ಆಯದ ರೀತಿ, ಮನೆಯ ಒಂದು ಯಜಮಾನನ ಜಾತಕ ರೀತಿ, ಆಯಗಳ ರೀತಿ. ನಾವು ಆಯ ಅಂದರೆ ನಾವು ಕೇಳಿರ್ತೀವಿ, ವೃಷಭಾಯ, ಧ್ವಜಾಯ, ಧೂಮ್ರಾಯ, ವೃಷಭಾಯ, ಸಿಂಹಾಯ, ಕಾಕಾಯ, ಶ್ವಾನಾಯ, ಈ ರೀತಿ ಗಜಾಯ 8 ಆಯಗಳನ್ನು ಯಾವ ಆಯ ಆ ಮನೆಯ ಯಜಮಾನನಿಗೆ ಬರುತ್ತೋ ಅದರ ರೀತಿ ಮನೆಯನ್ನು ಕಟ್ಟಿರ್ತೀವಿ. ಆದರೆ ದೇವರ ಮನೆಯನ್ನು ಆಗಮ ಶಾಸ್ತ್ರದ ರೀತಿ ನಾವು ಕಟ್ಟಿರೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ಗೃಹ ವಾಸ್ತು ಪದ್ಧತಿಯಂತೆ ಪಶ್ಚಿಮಾಭಿಮುಖವಾಗಿ ಈಶಾನ್ಯ ಭಾಗದಲ್ಲಿ, ಅಂದರೆ ನಾವು ಮನೆಯ ಒಂದು ಭಾಗಗಳೇನು ಹೇಳ್ತೀವಿ, ದಿಕ್ಕುಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಹೇಳ್ತೀವಿ, ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ ಹೇಳ್ತೀವಿ. ಆದರೆ ಈಶಾನ್ಯ ಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿ ದೇವರ ಮನೆಯನ್ನು ಇರಿಸಬಹುದು. ದೇವರ ಮನೆಯ ಜೊತೆಗೆ ವಿಗ್ರಹಗಳನ್ನು ಪಶ್ಚಿಮಾಭಿಮುಖವಾಗಿ ನಾವು ಇಟ್ಕೋಬಹುದು ಅಂತೂ ಕೂಡ ಹೇಳುತ್ತೆ. ನಾವು ಪೂಜಿಸುವ ಯಂತ್ರಗಳನ್ನು ನಾವು ಆಗಮ ರೀತಿ ಅದನ್ನು ಪ್ರತಿಷ್ಠಾಪನೆ ಮಾಡಿರೋದಿಲ್ಲ. ಯಾಕೆಂದರೆ 3.5 ಇಂಚು ಅಂದರೆ 3.5 ಅಂಗುಲ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ನಮಗೆ ಅರ್ಹತೆ ಇದೆ. 3.5 ಅಂಗಲಗಳಿಂತ ಅಂದರೆ ಇಂಚಿನಿಂತ ಮೇಲೆ ಇರತಕ್ಕಂಥ ವಿಗ್ರಹಗಳನ್ನು ನಾವು ಕೂಡ ಬಾರದು. ಇನ್ನು ನಮಗೆ ದೇವಸ್ಥಾನನೇ ಬೇರೆ, ಮನೆಯೇ ಬೇರೆ, ದೇವಸ್ಥಾನದ ಒಂದು ಕಾರ್ಯವಿಧಾನಗಳೇ ಬೇರೆ, ಮನೆಯ ಕಾರ್ಯವಿಧಾನಗಳೇ ಬೇರೆ, ಮನೆಯ ದೇವಾಲಯದ ಕಾರ್ಯವಿಧಾನವೇ ಬೇರೆ. ಹಾಗಾಗಿ ಇವತ್ತು ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಪಶ್ಚಿಮ ಕಡೆ ಮನೆಯ ದೇವಾಲಯವನ್ನು, ಮನೆಯ ದೇವರ ಮನೆಯನ್ನು ಪಶ್ಚಿಮಾಭಿಮುಖವಾಗಿ ಇಟ್ಕೋಬಹುದು. ಅದರಿಂದ ಶುಭನೇ ಹೊರತು ಅಶುಭ ಅಲ್ಲ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.